ನಮಸ್ಕಾರ ಎಲ್ಲರಿಗೂ, ನನ್ನ ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ಇವಾಗ ಸ್ನಾನ ಎಲ್ಲ ಇತ್ತು, ರೆಡಿ ಆದೆ. ಇವಾಗ ನಾವು ಅಪ್ಪನ ಡ್ರಾಪ್ ಮಾಡಿ ಬಂದೆ. ಇವಾಗ ಹೋಗಿ ತಿಂಡಿ ಮಾಡಬೇಕು ಗೈಸ್. ನಮ್ಮಮ್ಮ ತಿಂಡಿ ಏನು ಮಾಡಿದಾರೋ ನೋಡ್ಬೇಕು. ಇವಾಗ ಪುಳಿಯೋಗರೆ ಮಾಡಿದ್ದಾರೆ ಗೈಸ್. ಪುಳಿಯೋಗರೆ ತಿಂದು ಇವಾಗ ಕಾಲೇಜ್ ಕಡೆ ಹೋಗಬೇಕು. ಲೈಟ್ ಹಾಕಿದ್ವಿ, ಅದಕ್ಕೆ ರಿಫ್ಲೆಕ್ಟ್ ಆಗ್ತಿತ್ತು ಅದಿಂದೆ. ಇವಾಗ ತಿಂಡಿ ಮಾಡಿ ಕಾಲೇಜ್ಗೆ ಹೋಗ್ಬೇಕು ಗೈಸ್. ಇವಾಗ ತಿಂಡಿ ಆಯಿತು. ನಮ್ಮಮ್ಮ ಇದು ಪೂಜೆ ಮಾಡ್ತಿದ್ರು. ನನಗೆ ಹಾಕುವ ಅಂದರು. ನನ್ನ ಟೈಮ್ ಆಗಿದೆ ಅಂತ ಹೇಳಿದೆ, ಆದರೂ ನಮ್ಮಮ್ಮ ಬಿಡಲಿಲ್ಲ. ಇವಾಗ ಬಟ್ಟೆ ಹಾಕಿ ಬೇಗ ಹೋಗಬೇಕು ಕಾಲೇಜ್ಗೆ ಗೈಸ್. ಇವಾಗ ಬಟ್ಟೆ ಒಣಗಿ ಹಾಕಿದೆ. ಅಲ್ಲಿ ನೋಡಿದ್ರೆ ಫುಲ್ಲು ಕ್ಲೌಡು, ಮಳೆ ಬರೋ ಥರ ಆಗಿದೆ. ಇಲ್ಲಿ ನೋಡಿದ್ರೆ ಬಿಸಿಲು, ಏನಾಗುತ್ತೋ ಗೊತ್ತಿಲ್ಲ. ನಮ್ಮಮ್ಮ ಆಮೇಲೆ ತೊಗೋಬೇಕಷ್ಟೇ ಮಳೆ ಬಂದರೆ. ಇವಾಗ ನಾನು ಬೇಗ ಕಾಲೇಜ್ಗೆ ಹೋಗ್ಬೇಕು ಗೈಸ್. ಇವಾಗ ಕಾಲೇಜ್ ಬಿಡ್ತು, ಹಂಗೆ ಗ್ರೌಂಡಲ್ಲಿ ಕೂತಿದ್ವಿ ನಾನು ಜೀವನ. ಅವರು ಎಲ್ಲರೂ ಹೋದ್ರು ಕಾಲೇಜ್ ಮುಗಿಸ್ಕೊಂಡು. ಹಂಗೆ ಒಂದು ಸ್ವಲ್ಪ ಇಲ್ಲಿ ಗೇಮ್ ಆಡಿದ್ವಿ. ಗೇಮ್ ಆಡಿ ಇವಾಗ ನಾನು ಜೀವನ್ ಇವಾಗ ಮನೆ ಹೋಗ್ಬೇಕು ಗೈಸ್. ಯಾರೂ ಇಲ್ಲ ಫುಟ್ಬಾಲ್ ಆಡೋಕ್ಕೆ. ಸೊ ಗೈಸ್ ಇವಾಗ ಮನೆಗೆ ಬಂದೆ. ಇವಾಗ ಮನೆಗೆ ಬಂದು ಇವಾಗ ಫ್ರೆಶ್ ಅಪ್ ಎಲ್ಲ ಅದೇ. ಇವಾಗ ಊಟ ಮಾಡಬೇಕು. ಮನೆಗೆ ಬರೋ ಅಷ್ಟರಲ್ಲೇ 3 ಗಂಟೆ ಆಗಿದೆ. ಅಲ್ಲೇ ಕೂತಿದ್ವಿ ಗ್ರೌಂಡಲ್ಲಿ ಅವಾಗಿಂದ. ಸೊ ಗೈಸ್ ಇವಾಗ ಊಟ ಮಾಡ್ತಾಯಿದ್ದೀನಿ. ಏನೇನಿದೆ ನೋಡಬೇಕು. ಕ್ಯಾರೆಟ್ ಪಲ್ಯ ಇದೆ, ಆಮೇಲೆ ಇಲ್ಲಿ ಹೀರೆಕಾಯಿ ಪಲ್ಯ, ಇಲ್ಲಿ ಚಪಾತಿ ಅನ್ಕೋತೀನಿ. ಚಪಾತಿ ಇದೆ ಗೈಸ್. ಇಲ್ಲಿ ರೈಸು. ಊಟ ಮಾಡಬೇಕು ಗೈಸ್. ಸೊ ಗೈಸ್ ಇವಾಗ ನಮ್ಮಪ್ಪ ಫೋನ್ ಮಾಡಿದ್ರು, ಅವ್ರನ್ನ ಬರ್ಬೇಕಂತೆ. ಇವಾಗ ಅವ್ರನ್ನೂ ಕರ್ಕೊಂಡು ಬರ್ತಾಯಿದ್ದೀನಿ ಗೈಸ್. ಸಾರ್ಥಕ್ ಇಲ್ಲಿ ಬಟ್ಟೆ ಫೋಲ್ಡ್ ಮಾಡಿಟ್ಟ. ಇವಾಗ ಸಾರ್ಥಕ್ ಬಟ್ಟೆ ಫೋಲ್ಡ್ ಮಾಡಿಟ್ಟ ಗೈಸ್. ಇವಾಗ ಮೊನ್ನೆ ಹೇಳಿದ್ದೆ ನಾನು ಬ್ಲಾಗಲ್ಲಿ, ಇದೆಲ್ಲ ನೀಟಾಗಿ ಇಡ್ತೀನಂತ. ಅದವತ್ತು ಮರ್ತೇ ಹೋಗಿದ್ದೆ. ಈಗ ನಮ್ಮ ಅಪ್ಪನ ಕರ್ಕೊಂಡು ಬಂದಮೇಲೆ ಇದನ್ನ ನೀಟಾಗಿ ಇಡಬೇಕು ಗೈಸ್, ಫೋಲ್ಡ್ ಮಾಡಿಟ್ಟು. ಸೊ ಗೈಸ್ ಇವಾಗ ಬಟ್ಟೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿಟ್ಟೆ ಗೈಸ್. ಇವಾಗ ನಮ್ಮ ಅಪ್ಪನ ಕರ್ಕೊಂಡು ಬಂದು ಅದಾದಮೇಲೆ ಇವನು ಸಾರ್ಥಕ್ ಇಲ್ಲಿ ನಮ್ಮಪ್ಪ ಬೈದ್ರಿ ಇವನಿಗೆ. ಅದಕ್ಕೆ ಈಗ ಮಲ್ಕೊಂಡು ನೋಡಿ ಗೈಸ್. ಮುಖ ಎಲ್ಲ ಮುಚ್ಕೋತವನೆ. ಹೆಂಗೆ ಮಲ್ಕೊಂಡವನು ಅಂದರೆ ನೋಡಿ ಗೈಸ್, ಹೆಂಗೆ ಮಲ್ಕೊಂಡವನೆ ಬೀನ್ ಬ್ಯಾಗ್ ಮೇಲೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? A few moments later. ಸೊ ಗೈಸ್ ಇವಾಗ ಗಾಡಿ ಒಳಗಡೆ ಹಾಕಿದೆ. ಆವಾಗಲೇ ನಮ್ಮ ಫ್ರೆಂಡ್ ಬಂದಿದ್ದ. ಅವನೇ ಹಂಗೆ ಒಂದು ಸ್ವಲ್ಪ ಮಾತಾಡಿಕೊಂಡು ಇವಾಗ ಗಾಡಿ ಒಳಗಡೆ ಹಾಕಿದೆ ಗೈಸ್. ಇವಾಗ ಹೋಗಿ ಊಟ ಮಾಡಬೇಕು. ಸೊ ಗೈಸ್ ಇವಾಗ ಊಟ ಮಾಡ್ತಾಯಿದ್ದೀನಿ. ರೊಟ್ಟಿ ಇದೆ, ಅದಾದಮೇಲೆ ಇಲ್ಲಿ ಕ್ಯಾರೆಟ್ ಪಲ್ಯ ಇದೆ ಮಧ್ಯಾಹ್ನದ್ದೇ. ಅದಾದಮೇಲೆ ಇದರಲ್ಲಿ ಹೀರೆಕಾಯಿ ಪಲ್ಯ ಅನ್ಕೋತೀನಿ. ಗೈಸ್ ಅದೇ ಹೀರೆಕಾಯಿ ಪಲ್ಯ. ಇಲ್ಲಿ ರೈಸು ಗೈಸ್. ಇವಾಗ ಊಟ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಊಟ ಎಲ್ಲ ಆಯಿತು. ಇವಾಗ ಇವನು ಮಲ್ಕೊಂಡ. ಆಗಲೇ ಟೈಮ್ ಬಂದು 11:25, ಅಂದರೆ 25 ಆಗಕ್ಕೆ ಬರ್ತಿದೆ. ಸೊ ಗೈಸ್ ಇವಾಗ ಇವನು ಮಲ್ಕೊಂಡ, ನಾನು ಮಲ್ಕೋಬೇಕು ಗೈಸ್ ಇವಾಗ. ಸೊ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.